ಮತ್ತು ನನ್ನ ಕಿರಿಯ ಮೈದುನ ಸಂಪತ್ ಅವರಿಬ್ಬರು ನಮ್ಮ ಎರಡು ಕಣ್ಣುಗಳಿದ್ದಾಗೆ ಅವರಿಬ್ಬರನ್ನು ಒಂದು ದಾರಿಗೆ ಹಚ್ಚಿ ಮದುವೆ ಮಾಡಲಿಕ್ಕೆ ಆದ್ರೆ ನಮ್ಮ ತಲೆಯ ಮೇಲಿನ ಭಾರ ಕಡಿಮೆ ಆಗುತ್ತದೆ. ಆಗ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಸ್ವಾಮಿ, ಸಾರ್ಥಕವಾಗುತ್ತದೆ ಅಂತ. ಆದರೆ ಶಬರಿ, ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗಿ ತೊಡಗಿದೆ. ಏನ್ರಿ ಸಂಶಯ? ನಿಮ್ಮ ಮನದಲ್ಲಿ ಯಾವ ಸಂಶಯ ಉಂಟಾಗಿದೆ ಅಂತ ನನ್ನ ಮುಂದೆ ಹೇಳುವುದಿಲ್ವಾ ನೀವು? ಏನು ಮಾತನಾಡುತ್ತೀರಿ ಶಬರಿ? ಗಂಡ ಹೆಂಡತಿರಿ ಅಂದರೆ ಸಂಸಾರದ ಎರಡು ಕಣ್ಣುಗಳು, ಮೇಲಾಗಿ ಸತಿಪತಿಗಳಿಬ್ಬರು ಜೋಡೆತ್ತಿನ ಬಂಡಿಯ ಗಾಲಿ ಇದ್ದಂತೆ. ಅದರಲ್ಲಿ ಒಂದು ಗಾಲಿ ಕಳಿಸಿದರೆ ಮುಂದೆ ಸಾಗಲಾರದು ಬಂಡಿ. ಅದರಂತೆ ಆದರ್ಶ ಸತಿಪತಿಗಳಾದ ನಮ್ಮಿಬ್ಬರ ಭಾವನೆ ಒಂದಾದರೆ ಸಂಸಾರ ಸಂಸಾರ. ನನ್ನ ಮನದಲ್ಲಿ ಉಂಟಾದ ಸಂಶಯ ನಿನ್ನ ಮುಂದೆ ಹೇಳದೆ ಮತ್ಯಾರ ಮುಂದೆ ಹೇಳಲಿ ಹುಚ್ಚಿ? ಸಂಕೋಚ ಮುಂದೆ ನೋಡಿ ಶಬರಿ, ನಮಗಂತೂ ಮದುವೆಯಾಗಿ ಇಷ್ಟು ದಿನ ಕಳೆದರೂ ಮಕ್ಕಳಾಗಲಿಲ್ಲ. ಮುಂದೆ ಇದೇ ತರ ನಮಗೆ ಮಕ್ಕಳಾಗದಿದ್ದರೆ ಜಮದಗ್ನಿ ಮತ್ತು ಸಂಪತ್ತು ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಂಡು ಜೋಪಾನ ಮಾಡಬಹುದೇ? ಏನ್ರಿ ನೀವು 4 ಜನರಿಗೆ ಬುದ್ಧಿ ಹೇಳುವ ನೀವು ಈ ಅಪನಂಬಿಕೆಗೆ ಆಸ್ಪದ ಕೊಡಬಾರ್ದು ಸ್ವಾಮಿ, ಆಸ್ಪದ ಕೊಡಬಾರ್ದು ನೀವು. ಜಮದಗ್ನಿ ಹಾಗೂ ಸಂಪತ್ ನಮ್ಮಿಬ್ಬರ ಮಕ್ಕಳಿದ್ದ ಹಾಗೆ ಅವರಿಬ್ಬರು ನಮ್ಮ ಎರಡು ಕಣ್ಣುಗಳಿದ್ದಾಗೆ ರೀ. ಅವರಿಗೆ ಕೈ ತುತ್ತು ಹಾಕಿ ಉಳಿಸಿ ಮುದ್ದಾಗಿ ಬೆಳೆಸಿದ್ದೇವೆ ಅಂದಾಗ ಯಾವ ಕಾಲಕ್ಕೆ ಅವರಿಬ್ಬರು ನಮಗೆ ಕೇಳು ಬಯಸುವುದಿಲ್ಲ ಎಂಬ ನಂಬಿಕೆ ನನಗಿದೆ ಸ್ವಾಮಿ. ಸುಳ್ಳಾಗಿ ಒಂದು ವೇಳೆ ಕೇಳು ಬಗೆದರೆ ಸ್ವಾಮಿ, ತಾಯಿ ಮಗುವನ್ನು 9 ತಿಂಗಳು ಗರ್ಭದಲ್ಲಿ ಇಟ್ಟುಕೊಂಡು ಮಗು ಜನಿಸಿದ ನಂತರ ತನ್ನ ತೊಡೆಯ ಮೇಲೆ ಆ ಮಗುವನ್ನು ಹಾಕಿಕೊಂಡು ಮೊಲೆ ಹಾಲನ್ನು ಉಳಿಸುತ್ತಿರುವಾಗ ಆ ಮಗು ತೊಡೆಯ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ್ದೆ ಆದ್ರೆ ಮೂತ್ರ ವಿಸರ್ಜನೆ ಮಾಡಿದ್ರೆ ತಾಯಿಯಾದವಳು ತೊಡೆಯ ಚರ್ಮವನ್ನೇ ಕತ್ತರಿಸಿ ಹಾಕುತ್ತಾಳ ಸ್ವಾಮಿ, ಅಥವಾ ತನ್ನ ಮಗುವನ್ನೇ ಸಾಯಿಸುತ್ತಾಳ? ಹೇಳಿ ಸ್ವಾಮಿ, ನೀವೇ ಹೇಳಿ. ಅವರಿಬ್ಬರು ನಮ್ಮ ಎರಡು ಮಕ್ಕಳಿದ್ದಾಗೆ ಅವರನ್ನು ಮುದ್ದಾಗಿ ಸಾಕಿ ಸಲುಹಿದ್ದೀವಿ ನಾವು. ನಮ್ಮನ್ನು ರಕ್ಷಿಸುವ ಭಾರ ಆ ಶಬರಿ, ಶಬರಿ, ನೀನು ನಿಜವಾಗ್ಲೂ ಧರ್ಮ ದೇವತೆ ಕಲಿ, ನೀನು ನಿಜವಾಗ್ಲೂ ಧರ್ಮ ದೇವತೆ ಅಂತ ದೊಡ್ಡ ಮಾತಿಗೆ ಸ್ವಾಮಿ ನಿಮ್ಮ ಬಾಯಿದ. ಶಬರಿ, ಈಗಿನ ಕಾಲದಲ್ಲಿ ತಾಯಿಯಾಗಿ ಬಂದು ಮಕ್ಕಳನ್ನು ಪಿಸಾಚಿಯಂತೆ ಕಾಣುತ್ತಿರುವ ಈ 21ನೇ ಶತಮಾನದ ಕಾಲದ ಕಲಿಯುಗದಲ್ಲಿ ಮೈದುನರನ್ನು ಮಕ್ಕಳಂತೆ ಕಾಣುತ್ತಿರುವ ನಿನ್ನ ಹಿರಿಮೆ ಮೋಘವಾದದ್ದು ಶಬರಿ, ಮೋಘವಾದದ್ದು. ಯಾವಾಗ್ಲೂ ನೀವು ಚಿಕ್ಕ ಮಕ್ಕಳ ತರ ಹುಡುಗಾಟ ಮಾಡುವುದೇ ನಿಮ್ಮ ಅಭ್ಯಾಸ. ತುಂಬಾ ಚೇಷ್ಟೆ ಮಾಡುತ್ತೀರಾ ನೀವು ರೀ. ತುಂಬಾ ಹೊತ್ತಾಯ್ತು, ಬನ್ನಿ ಊಟ ಮಾಡುವರಂತೆ ನೀವು. ಶಬರಿ ಬಾರೆ